ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಕುಂಭಾಭಿಷೇಕ ಮತ್ತು ಲೋಕಾರ್ಪಣಾ ಮಹೋತ್ಸವವು ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಅದ್ದೂರಿಯಾಗಿ ನೆರವೇರಿತು. 3 ದಿನಗಳ ಕಾಲ ನಡೆದ ಶಾಸ್ತ್ರೋಕ್ತ ಧಾರ್ಮಿಕ ವಿಧಿವಿಧಾನಗಳ ನಂತರ ಭಕ್ತರ ಆರಾಧ್ಯ ದೈವ ಕಾಲಭೈರವೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಸುಮಾರು 1200 ವರ್ಷಗಳ ಇತಿಹಾಸವಿರುವ ಆದಿಚುಂಚನಗಿರಿ ಮಹಾಸಂಸ್ಥಾನದ ಆದಿದೇವತೆ ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನವು ಭಕ್ತರ ಅಭಿಷ್ಟಿಯಂತೆ ಸಿದ್ಧಗೊಂಡಿದೆ ಅಂತ ತಿಳಿದರು. 3 ದಿನಗಳ ಶಾಸ್ತ್ರೋಕ್ತ ಕಾರ್ಯಕ್ರಮಗಳ ನಂತರ ಲೋಕಾರ್ಪಣೆ ಮಾಡಲಾಗಿದೆ. ಭಕ್ತರ ಆಸೆಯಂತೆ ಸುಂದರ ದೇವಸ್ಥಾನವನ್ನು ಕಟ್ಟಲು ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರು ಈ ವಯಸ್ಸಿನಲ್ಲೂ ಅಪಾರ ಶ್ರಮ ವಹಿಸಿದ್ದಾರೆ ಅಂತ ಹೇಳಿದರು. ನಮ್ಮ ದೈವ, ಆಧ್ಯಾತ್ಮ ಮತ್ತು ಸಂಸ್ಕೃತಿಯು ಶುದ್ಧವಾದ ನೀರಿನಂತೆ ಮೌಲ್ಯಾಧಾರಿತ ವ್ಯಕ್ತಿಗಳು ಸಮಾಜದಲ್ಲಿ ಸದಾ ತಿಳಿಯಾದ ನೀರಿನಂತೆ ಇರಬೇಕು ಅಂತ ಸ್ವಾಮೀಜಿಗಳು ಆಶೀರ್ವಾದ ನೀಡಿದರು. ನಮ್ಮ ದೈವ, ನಮ್ಮ ಆಧ್ಯಾತ್ಮಿಕತೆ, ನಮ್ಮ ಸಂಸ್ಕೃತಿ ಮೌಲ್ಯ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳು ಸದಾ ತಿಳಿಯಾದ ಸ್ವಚ್ಛ ಜಲ ಇದ್ದ ಹಾಗೆ, ನೀರಿದ್ದ ಹಾಗೆ. ಹಾಗಾಗಿ ನೀರಿನ ಮೇಲ್ಗಡೆ ಒಂದಿಷ್ಟು ನೊರೆ ಅಂತ ಬರುತ್ತೆ. ಅದನ್ನು ಹೇಳಿದೆ, ನೊರೆ ಅಂದರೆ ಗೊತ್ತಾಗುತ್ತಲ್ಲ, ನೊರೆ ಬರ್ತದೆ. ನೊರೆ ನೀರಿನ ಮೇಲೆ ಪಳಪಳ ಹೊಡಿತಿರ್ತದೆ. ಇವತ್ತಿನ ದಿನಮಾನದಲ್ಲಿ ನೊರೆಗಳನ್ನು ಪೂಜೆ ಮಾಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಒಂದು ವಿಚಾರ, ನೀರೇ ಇಲ್ಲದೆ ನೊರೆಗೆ ಅಥವಾ ಅದಕ್ಕೆ ಬುರುಗಳು ಅಂತ ಹೇಳ್ತಾರೆ, ಅದಕ್ಕೆ ಆಶ್ರಯನೇ ಇರೋದಿಲ್ಲ, ನೆಲೆನೇ ಇರೋದಿಲ್ಲ. ಆ ದೃಷ್ಟಿಯಿಂದ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ಮೌಲ್ಯಗಳನ್ನು, ಆಧ್ಯಾತ್ಮಿಕತೆಯನ್ನು, ಧರ್ಮವನ್ನು, ನಮ್ಮ ಸ್ವಯಂ ಅರಿವನ್ನು ಮರೆಯದ ಹಾಗೆ ನಿಲ್ಲಬೇಕು ಅಂತಂದರೆ ಇಂತಹ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮಗಳು ಬೇಕಾಗುತ್ತೆ. ಅದಕ್ಕೆ ಆ ಮಾತು ನಾನು ಹೇಳಿದೆ. ಈ ತಿಳಿವು ಅಂತಕ್ಕಂಥದ್ದು ಅರಿವು, ದಟ್ಸ್ ಎ ಪ್ಯೂರ್ ಕಾನ್ಸಿಯಸ್ನೆಸ್, ಅವನ ಪೂರ್ಣ ಪ್ರಜ್ಞೆ. ಆ ಪ್ರಜ್ಞೆ ಸದಾಕಾಲ ಇರುವಂತಹದ್ದು. ಆದರೆ ಮನಸ್ಸು ಮಲಿನಗೊಂಡಂಥ ಸಂದರ್ಭದಲ್ಲಿ ಪ್ರಜ್ಞೆ ಮರೆಯಾದ ಹಾಗೆ ಕಾಣಿಸುತ್ತೆ. ಯಾವ ರೀತಿ ಮೋಡಗಳು ಬಂದಾಗ ಸೂರ್ಯ ಮರೆಯಾದಾಗೆ ಕಾಣಿಸುತ್ತೋ ಹಾಗೆ ಮನಸ್ಸು ಮಲಿನವಾದಾಗ ಪ್ರಜ್ಞೆ ಮರ್ಯಾದಾಗೆ ಕಾಣಿಸುತ್ತೆ. ಆದರೆ ಪ್ರಜ್ಞೆ ಅಂತಕ್ಕಂಥದ್ದು ನಮ್ಮ ಸ್ವಸ್ವರೂಪ. ಅಂತಹ ಪ್ರಜ್ಞೆಯ ಅರಿವನ್ನು, ತಿಳಿವನ್ನು ತಿಳಿಸ್ಕೊಡ್ಲಿಕ್ಕೆ ಹಲವಾರು ಧರ್ಮಗಳು, ಹಲವಾರು ಪ್ರವಾದಿಗಳು, ಜ್ಞಾನಿಗಳು ಬಂದು ಹೋಗಿದ್ದಾರೆ. ಅಂತಹದೊಂದು ಪರಂಪರೆಯನ್ನು ಅವರು ಬಂದು ಬಿಟ್ಟು ಹೋದಾಗ ಗಳಿಗೆಯಲ್ಲಿ ಅದೇ ಆಚರಣೆ ಮುಂದುವರಿಲಿಕ್ಕೋಸ್ಕರ ಕೆಲವೊಂದು ವ್ಯವಸ್ಥೆಯನ್ನು ಬಿಟ್ಟು ಹೋಗ್ತಾರೆ. ಅಂತಹದೊಂದು ಪರಂಪರೆ ಇವತ್ತು ನಮ್ಮ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ನಿರ್ಮಾಣದ ಕಾರ್ಯಕ್ರಮ. ಭೈರವನ ಅವತಾರ ಕಾಲಭೈರವೇಶ್ವರ ಸ್ವಾಮಿ, ಅವನ ಅವತಾರವನ್ನು ನೋಡಿದ್ಯಾದರೆ ಯಾವ ಸಂದರ್ಭದಲ್ಲಿ ಅವತಾರ ಕಾಲಭೈರವೇಶ್ವರ ಅನ್ನೋದು ಈಶ್ವರನ ಸ್ವರೂಪವೇ ಕಾಲಭೈರವೇಶ್ವರನ ಸ್ವರೂಪವಾಗಿ ಬದಲಾದ ಕಾಲ ಯಾವುದಪ್ಪ ಅಂತಂದರೆ, ವ್ಯಕ್ತಿಯಲ್ಲಿ ಯಾವಾಗ ಅಹಂಕಾರ ಜಾಸ್ತಿ ಆಯಿತೋ ಅಹಂಕಾರವನ್ನು ಅಳಿಸ್ಲಿಕ್ಕೋಸ್ಕರ ದುಷ್ಟ ಶಿಕ್ಷಣ, ಶಿಷ್ಟ ಸಂರಕ್ಷಣೆ ಅಂತ ಒಂದು ಮಾತು. ಆದರೆ ಇಲ್ಲಿ ಯಾರಿಗಾದ್ರೂ ಅಹಂಕಾರ ಬಂದರೆ ಪರವಾಗಿಲ್ಲ, ಆದರೆ ಯಾರಿಗೆ ಬರಬಾರ್ದು ಅಂಥವರಿಗೆ ಅಹಂಕಾರ ಬಂದ್ಬಿಟ್ರೆ ಸಾಮಾನ್ಯ ಜನಗಳೇನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದೈವದ ಅವತಾರವೇ ಆಗಬೇಕಾಗುತ್ತೆ. ಉದಾಹರಣೆಗಾಗಿ ಪಂಚಮುಖಿ ಬ್ರಹ್ಮ ಅಂತ ಕರಿತೀವಿ ನಾವು. ಚತುರ್ಮುಖ ಬ್ರಹ್ಮ ಅಲ್ಲ, ಯಾರು? ಪಂಚಮುಖ ಬ್ರಹ್ಮ. 5 ತಲೆ ಇದ್ದಂಥ ಬ್ರಹ್ಮನಿಗೆ ಅವನಿಗೆ ಒಂದಿಷ್ಟು ಅಹಂಕಾರ ಬಂದಂತೆ, ನಾನು ಅಂತ. ಸಚಿವ ಚಲುವರಾಯಸ್ವಾಮಿ ಹಾಗೂ ಪೂಜ್ಯ ಪುರುಷೋತ್ತಮಾನಂದ ಸ್ವಾಮೀಜಿಯವರು ಯಾವುದೇ ಕೆಲಸಕ್ಕೆ ಕೈಯಾಗಿದ್ರೂ ಅದು ಪೂರ್ಣಗೊಳ್ಳುವವರೆಗೆ ಅಡೆಬಿಡದೆ ನಿಲ್ಲುತ್ತಾರೆ ಎಂಬುದಕ್ಕೆ ಈ ದೇವಸ್ಥಾನವೇ ಸಾಕ್ಷಿ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದರು. ಬಿಜಿನಗರದಲ್ಲಿ 25 ವರ್ಷಗಳ ಹಿಂದೆ ಹೈಟೆಕ್ ಶಾಲೆ ನಿರ್ಮಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಅವರು ಕಾರಣಕರ್ತರಾಗಿದ್ದಾರೆ ಅಂತ ಅವರು ಹೇಳಿದರು. ದೊಡ್ಡ ಸ್ವಾಮೀಜಿಯವರು ಬಿಟ್ಟರೆ ಇವರನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. BG ನಗರದಲ್ಲಿ ಒಂದು ಶಾಲೆ ನಡೆಸ್ತಾ ಇದ್ದಾರೆ ಇವರು, ಅವರೇ ಜವಾಬ್ದಾರಿ. ಆ ಕಾಲದಲ್ಲಿ ಇವತ್ತು ಹೈಟೆಕ್ ಸ್ಕೂಲ್ಗಳಿದ್ದಾವೆ. 25 ವರ್ಷದಿಂದನೇ ಅದು ಭಾಳ ಹೆಸರಾಗಿ ತುಂಬ ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಶಾಲೆಯಾಗಿ ಅದನ್ನು ಅವತ್ತಿಂದ ಇವತ್ತವರೆಗೂ ಗುಣಮಟ್ಟವನ್ನು ಕಾಪಾಡ್ಕೊಂಬಂದಿರಲಿಕ್ಕೆ ಕಾರಣಕರ್ತರು ನಮ್ಮ ಪುರುಷೋತ್ತಮಾನಂದ ಸ್ವಾಮೀಜಿಯವರೇ. ಅದಲ್ಲದೆ ಮಠದಲ್ಲೇ 160 ಒಳ್ಳೆಯ ಗುಣಮಟ್ಟದ ಕಾಲೇಜುಗಳು, ಶಾಲೆಗಳಿದೆ. ಆದರೆ ಎಲ್ಲಕ್ಕಿಂತ ಪ್ರಥಮವಾಗಿ ಅದನ್ನು ಪ್ರಾರಂಭ ಮಾಡಿದರು. ಈ ದೇವಸ್ಥಾನ ಒಂದು ಹೇಳಲೇಬೇಕಾಗತ್ತೆ. ಈಗ 3-4 ತಿಂಗಳಲ್ಲಿ ನಾನು ಆಸ್ಪತ್ರೆಗೆ ಹೋಗಿ ನೋಡಿದೆ ಅವರ ಪರಿಸ್ಥಿತಿಯಲ್ಲಿ. ಬಹುಶಃ ನಾನು
ಇಷ್ಟು ಓಡಾಡ್ಲಿಕ್ಕೆ ಕಷ್ಟ ಆಗುತ್ತೆ, ನೀವು ರೆಸ್ಟ್ ತಗೊಳ್ಳಿ. ಅವರೇನು ಕೇರೇ ಮಾಡಲಿಲ್ಲ. ಬೆಳಗ್ಗೆ ಎದ್ದಾಗಲೇ ಸಮಾರಂಭದಲ್ಲಿದ್ದರು. ನನಗೆ ಆಶ್ಚರ್ಯ ಆಯಿತು. ಕಾಲಭೈರವೇಶ್ವರ ಬಾಲಗಂಗಾಧರ ಸ್ವಾಮೀಜಿಗಳು ಆಶೀರ್ವಾದ ಅವರಿಗೆ ಭಾಳ ಗಟ್ಟಿಯಾಗಿದೆ. ಅದರಿಂದ ಬಹುಶಃ ಅವರ ಆರೋಗ್ಯ ಗಟ್ಟಿದೆ. ಈ ದೇವಸ್ಥಾನವನ್ನು ಕಂಪ್ಲೀಟ್ ಮಾಡಲಿಕ್ಕೋಸ್ಕರನೇ ಸಂಕಲ್ಪ ಶಕ್ತಿ ಇದ್ದದ್ಗೆ ಈ ದೇವಸ್ಥಾನ ಕಂಪ್ಲೀಟ್ ಮಾಡಿ ಲೋಕಾರ್ಪಣೆ ಮಾಡೋವರೆಗೂ ಅವರು ರೆಸ್ಟು ಬೇಡ, ನನಗೆ ಆಸ್ಪತ್ರೆಯಲ್ಲಿ ನನ್ನ ಟ್ರೀಟ್ಮೆಂಟು ಬೇಡ ಅಂತೇಳಿ ಹೊರಗಡೆ ಬಂದಂಥದ್ದು. ಅದಕ್ಕೋಸ್ಕರ ಅವರಿಗೆ ಇಡೀ ನಮ್ಮ ಒಂದು ಸಂಸ್ಥೆಯ ಎಲ್ಲ ಭಕ್ತರ ಪರವಾಗಿ ನಾನು ಅತ್ಯಂತ ಧನ್ಯವಾದಗಳನ್ನ ಮತ್ತು ಅವರಿಗೆ ಇದೊಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಕೇವಲ ಪೂಜೆ ಪುನಸ್ಕಾರಗಳಷ್ಟೇ ಅಲ್ಲದೆ ಮನುಷ್ಯನ ಯಶಸ್ವಿಗೆ ಶಿಕ್ಷಣವು ಅತಿ ಮುಖ್ಯ ಎಂಬುದು ಮಠದ ಆಶಯವಾಗಿದೆ ಅಂತ ಅವರು ಹೇಳಿದರು. ಅಂದರೆ ಕಾಲಭೈರವೇಶ್ವರ ಸ್ವಾಮಿಯ ದೇವಾಲಯದ ಲೋಕಾರ್ಪಣೆಯ ಈ ಶುಭ ಧಾರ್ಮಿಕ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ದರ್ಶನಾಶೀರ್ವಾದವನ್ನು ನೀಡಲಿಕ್ಕೆ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿ ಅವರಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನ ಅರ್ಪಿಸ್ತಾ, ಹಾಗೆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವೈಯಕ್ತಿಕವಾಗಿ ನನ್ನ ಅನುಭವದ ಹಾಗೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇವತ್ತು ಜಗತ್ತಿನೆಲ್ಲೆಡೆ ಒಂದು ದೊಡ್ಡ ಅರಳಿ ವೃಕ್ಷವಾಗಿ ಆಲದ ಮರವಾಗಿ ಬೆಳೆದು ನಿಂತಿದೆ, ಬೇರು ಬಿಟ್ಟಿದೆ ಅಂದರೆ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಒಂದು ಶ್ರೇಷ್ಠ ಸಂಕಲ್ಪ ಮತ್ತು ಸೇವೆ. ಆ ಶ್ರೇಷ್ಠ ಸಂಕಲ್ಪ ಮತ್ತು ಸೇವೆಗೆ ವಿಶೇಷವಾಗಿ ಪರಮಪೂಜ್ಯ ಗುರುಗಳ ಪ್ರೀತಿಗೆ ಪಾತ್ರರಾಗಿ 50 ವರ್ಷಗಳ ಸುದೀರ್ಘ ಸನ್ಯಾಸ ಸೇವೆಯಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಈ ಎತ್ತರಕ್ಕೆ ಬೆಳಿಲಿಕ್ಕೆ ನಿಜವಾದ ಕಾಲಭೈರವನಾಗಿ ದುಡಿದಂಥವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಿರಿಯ ಶ್ರೀಗಳು ಪರಮಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದ ಮಹಾಸ್ವಾಮೀಜಿಯವರು. ಅವರಿಗೆ ನಾನು ಅನಂತ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಇವತ್ತು ಪರಮಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಆರಾಧಕರಾಗಿ ನಾವೆಲ್ಲರೂ ಅವರ ಹೆಸರನ್ನ ಕೇಳಿದರೆ ಪುಳಕಿತರಾಗುವಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಪರಮಪೂಜ್ಯ ಸದ್ಗುರು ಶ್ರೀ ಶ್ರೀ ಮಧುಸೂದನಾನಂದಪುರಿ ಸ್ವಾಮಿಗಳು ಶ್ರೀ ಓಂಕಾರಾಶ್ರಮ ಬೆಂಗಳೂರು, ಹಾಗೆ ಪರಮಪೂಜ್ಯ ಶ್ರೀ ಶ್ರೀ ಶಿವಾನಂದಪುರಿ ಸ್ವಾಮೀಜಿಯವರು ಕಾಗಿನೆಲ ಪೀಠ KR ನಗರ ಶಾಖೆ, ಪರಮಪೂಜ್ಯ ಸದ್ಗುರು ಶ್ರೀ ಶ್ರೀ ಶಿವಲಿಂಗಾನಂದ ಮಹಾಸ್ವಾಮೀಜಿಯವರು ಕಬೀರಾಶ್ರಮ, ಹಾಗೆ ಪರಮಪೂಜ್ಯ ಶ್ರೀ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮೀಜಿಯವರು, ಹನುಮಂತ ಸ್ವಾಮಿಗಳು, ಇನ್ನು ವಿಶೇಷವಾಗಿ ಇನ್ನು ಹೇಳಲೇಬೇಕು, ಪೂಜ್ಯರ ಅನುಮತಿ ಪಡೆದು 10 ವರ್ಷಗಳ ಕಾಲ ಬೆಂಗಳೂರಿನ ಶಾಖಾ ಮಠದಲ್ಲಿ ನಾವು ಉನ್ನತ ಶಿಕ್ಷಣವನ್ನು ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ನಮಗೆ ಅನ್ನವನ್ನು ಕೊಟ್ಟು, ಆಶ್ರಯವನ್ನು ಕೊಟ್ಟು, ಒಳ್ಳೆಯ ಅರಿವನ್ನು ಕೊಟ್ಟು, ಶಿಸ್ತಿನ ಮಾರ್ಗದಲ್ಲಿ ಬೆಳೆಸ್ತಂಥವರು ಪೂಜ್ಯ ಶ್ರೀ ಶ್ರೀ ಸೋಮನಾಥ ಸ್ವಾಮೀಜಿಯವರು, ಬೆಂಗಳೂರಿನ ವಿಜಯನಗರ ಶಾಖಾ ಮಠದ ಪೂಜ್ಯರು. ಹಾಗೆ ಇವತ್ತು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ನಡೀಲಿಕ್ಕೆ, ಪೂಜ್ಯ ಗುರುಗಳ ಆಶಯವನ್ನು ಈಡೇರಿಸಲಿಕ್ಕೆ ಕಟಿಬದ್ಧರಾಗಿ ಸಕ್ರಿಯರಾಗಿ ದುಡಿತಾ ಇರುವಂತಹ, ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಕಾರ್ಯದರ್ಶಿಗಳಾದಂತಹ ಪೂಜ್ಯ ಶ್ರೀ ಶ್ರೀ ಪ್ರಸನ್ನಾದ ಸ್ವಾಮೀಜಿಯವರು ಕೂಡ ನನ್ನ ಭಕ್ತಿಯ ನಮನಗಳನ್ನ ಸಲ್ಲಿಸಿ, ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಸನ್ಮಾನ್ಯ ಮಾಜಿ ಶಾಸಕರಾದಂಥ KB ಚಂದ್ರಶೇಖರ್ ಅವರು ಉಪಸ್ಥಿತಿದ್ದಾರೆ. ಹಾಗೆ ಹಿಂಡವಾಡಿ ಸಚ್ಚಿದಾನಂದ ಅವರು ಯುವ ಮುಖಂಡರು ಉಪಸ್ಥಿತಿದ್ದಾರೆ. ಹಾಗೆ ನಮ್ಮ ಆಡಿಟರ್ ದೇವರಾಜ್ ಅವರು ಉಪಸ್ಥಿತಿದ್ದಾರೆ. ನಮ್ಮ ಮುಂದೆ ಅನೇಕ ಗಣ್ಯರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಭಕ್ತರಾಗಿ, ಪೂಜ್ಯ ಗುರುಗಳ ಆರಾಧಕರಾಗಿ ಈ ಒಂದು ದೇವಾಲಯದ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸುವ ತಮ್ಮೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನ ಮತ್ತು ಶುಭವನ್ನು ಕೋರ್ತಾ, ಪೂಜ್ಯರು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ಮಂಡ್ಯದ ಭಕ್ತರಿಗೆ ಚುಂಚನಗಿರಿ ದಿನವೂ ಹೋಗಲು ಸಾಧ್ಯವಾಗದ ಕಾರಣ ಇಲ್ಲಿಯೇ ದೇವಸ್ಥಾನ ನಿರ್ಮಿಸಲು 30 ವರ್ಷಗಳ ಹಿಂದೆ ಸೈಟ್ ಪಡೆದು ಈಗ ಈ ಭಾಗ ಕೆಲಸ ಮಾಡುತ್ತಿದ್ದೇವೆ ಅಂತ ಅವರು ಹೇಳಿದರು. ಆದಿಚುಂಚನಗಿರಿಯಲ್ಲಿ ತಪಸ್ಸು ಮಾಡಿದ್ದ ಅಂತ ಹೇಳಿ ನಮ್ಮ ಪುರಾಣಗಳು, ಇತಿಹಾಸವು ಹೇಳ್ತಾ ಇದೆ. ಅಲ್ಲಿ ಭೈರವನ ಶಿವ ತಪಸ್ಸು ಮಾಡಬೇಕಾದ್ರೆ ಅವನ ರಕ್ಷಣೆಗೆ ಭೈರವನನ್ನು ಸೃಷ್ಟಿ ಮಾಡಿ ಅವನ ಶಿಷ್ಯನಾಗಿ ಮಾಡಿಕೊಂಡು, ಕಾವಲುಗಾರನಾಗಿ ಮಾಡಿಕೊಂಡು ತಪಸ್ಸು ಮಾಡ್ದ ಅಂತ ಹೇಳ್ತಾರೆ. ಅಂಥ ಒಂದು ಇತಿಹಾಸ ನಮ್ಮ ಕ್ಷೇತ್ರಕ್ಕೆ ಇದೆ.
ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಪಟ್ಟಾಭಿಷೇಕರಾದಂಥ 74ನೇ ಇಸವಿಯಲ್ಲೂ ಕ್ಷೇತ್ರದ ಕೀರ್ತಿ ಅನ್ನದಾನ, ವಿದ್ಯಾದಾನ, ಆರೋಗ್ಯದಾನ ಎಲ್ಲ ರೀತಿಯ ಸೇವಾ ಕಾರ್ಯಗಳಲ್ಲಿ ಭಾಗಿಗಳಾಗಿದೆ. ಅದರಲ್ಲೂ ಮಂಡ್ಯದಲ್ಲಿ 1928ರಲ್ಲಿ ಪೂಜ್ಯ ಶ್ರೀ ಭಕ್ತನಾಥ ಮಹಾಸ್ವಾಮೀಜಿಯವರು ಮೊದಲು ಪಟ್ಟಾಭಿಷಕ್ತರಾದ ಮೇಲೆ ಅವರ ಶಿಷ್ಯರಾದಂಥ ಚಂದ್ರಶೇಖರ ಸ್ವಾಮಿಗಳನ್ನು ಮಂಡ್ಯಕ್ಕೆ ಕರ್ಕೊಂಡು ಬಂದು ಮಂಡ್ಯ ಭಕ್ತಾದಿಗಳು ಅವರಿಗೆ ಅಭೂತಪೂರ್ವ ಸ್ವಾಗತವನ್ನು ಮಾಡಿ ಅವರನ್ನು ಗೌರವಿಸಿದಂತೆ ಆ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಭಕ್ತಾದಿಗಳು ಅವರಿಗೆ ಮನವಿ ಮಾಡ್ಕೊಂಡ್ರಂತೆ. ಆ ಕಾಲದಲ್ಲಿ ಮಂಡ್ಯ ಅನ್ನೋದು ದೊಡ್ಡ ಊರಾಗಿರಲಿಲ್ಲ, ಒಂದು ಚಿಕ್ಕ ಹಳ್ಳಿಯಾಗಿತ್ತು. ಇದು ತಾಲೂಕು ಕೇಂದ್ರವೂ ಸಹ ಆಗಿರಲಿಲ್ಲ, ಒಂದು ಹಳ್ಳಿಯಾಗಿತ್ತು. ಆಗ ಅವರು ಪ್ರಾರ್ಥನೆ ಮಾಡ್ಕೊಂಡ್ರಂತೆ, ಇಲ್ಲಿಯ ಜನರು ಓದಬೇಕಾದ್ರೆ ಮೈಸೂರಿಗೋ ಬೆಂಗಳೂರಿಗೋ ಮದ್ರಾಸ್ಗೂ ಹೋಗ್ಬೇಕಾಗತ್ತೆ, ಅಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಈ ಮಂಡ್ಯ ನಗರದಲ್ಲಿ ಶ್ರೀಮಠದ ವತಿಯಿಂದ ಒಂದು ವಿದ್ಯಾರ್ಥಿ ನಿಲಯವನ್ನು, ಅನಾಥಾಲಯವನ್ನು ತೆರೀಬೇಕು ಅಂತ ಹೇಳಿ ಆಗ 46ನೇ ಇಸ್ವಿಯಲ್ಲಿ ಅವರು ಮನವಿ ಕೊಟ್ಟ ಮೇಲೆ ಪೂಜ್ಯ ಭಕ್ತನಾಥ ಸ್ವಾಮೀಜಿ, ಚಂದ್ರಶೇಖರನಾಥ ಸ್ವಾಮೀಜಿ ಆಗನ ನಮ್ಮ ಮಂಡ್ಯ ಪುರಸಭೆ ಚಿಕ್ಕದು, ಅಲ್ಲಿಗೆ ಮನವಿ ಕೊಟ್ಟರಂತೆ, ಒಂದು ಸೈಟನ್ನು ಕೊಡಿ, ನಾವು ಅನಾಥಾಲಯ. ವೇದಿಕೆ ಕಾರ್ಯಕ್ರಮದಲ್ಲಿ ಶಿವಾನಂದಪುರಿ ಸ್ವಾಮೀಜಿ, ಪುರುಷೋತ್ತಮನಂದ ಸ್ವಾಮೀಜಿ, ಮಧುಸೂದನಂದ ಸ್ವಾಮೀಜಿ, ಶಿವಲಿಂಗನಾಥ ಮಹಾಸ್ವಾಮೀಜಿ, ಪ್ರಸನ್ನನಾಥ ಸ್ವಾಮೀಜಿ, ಅನ್ನದಾನೇಶ್ವರ ಸ್ವಾಮೀಜಿ, ಸೋಮನಾಥರ ಸ್ವಾಮೀಜಿ ಸೇರಿದಂತೆ ಅನೇಕರಿದ್ದರು. ಜೊತೆಗೆ ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ, ಕೆ ವಿವೇಕಾನಂದ, ಡಿ.ಸಿ. ತಮ್ಮಣ್ಣ, ಸಚ್ಚಿದಾನಂದ, ಮೀರಶಿವಲಿಂಗ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವವನ್ನು ಅಂಬೇಡ್ಕರ್ ಹಬ್ಬವನ್ನಾಗಿ ಮಳವಳ್ಳಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲು ಭರದ ಸಿದ್ಧತೆ ನಡೆದಿದೆ. ಪಟ್ಟಣದ ಸಿದ್ಧಾರ್ಥನಗರ ಬಡಾವಣೆಯ ವಿಶ್ವದಾನಿ ಅಂಬೇಡ್ಕರ್ ಆಚರಣಾ ಸಮಿತಿ ಮತ್ತು ಸಿದ್ಧಾರ್ಥನಗರದ ಭೀಮಬಂಧುಗಳು ಸೇರಿ ಮೇ 9 ಮತ್ತು 10ರಂದು ಅಂಬೇಡ್ಕರ್ ಪುತ್ಥಳಿ ಆವರಣದಲ್ಲಿ ಅಂಬೇಡ್ಕರ್ ಹಬ್ಬವನ್ನು ಆಚರಿಸಲಾಗುತ್ತಿದೆ ಅಂತ ವಿಶ್ವದಾನಿ ಅಂಬೇಡ್ಕರ್ ಆಚರಣಾ ಸಮಿತಿ ಅಧ್ಯಕ್ಷರಾದ ಹೃದೀಶ್, ಕಾರ್ಯದರ್ಶಿ ಎಂ.ಆರ್. ಅಶೋಕ್ ಮತ್ತು ಸಮಿತಿ ಮುಖಂಡರಾದ ಸಂದೇಶ್ ತಿಳಿಸಿದರು. ಗುರುವಾರ ಮಧ್ಯಾಹ್ನ 2:30 ಗಂಟೆ ಸಮಯದಲ್ಲಿ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದವರು, ಮಳವಳ್ಳಿ ಪಟ್ಟಣದಲ್ಲಿ ಅಂಬೇಡ್ಕರ್ ಹಬ್ಬವನ್ನು ಆಚರಿಸಬೇಕು ಎಂದು ಅಂಬೇಡ್ಕರ್ ಅನುಯಾಯಿಗಳ ಆಶಯದಂತೆ ಮೇ 9 ಮತ್ತು 10ರಂದು 2 ದಿನಗಳ ಬಹು ವಿಜೃಂಭಣೆಯಿಂದ ಆಚರಿಸಲು ಸಕಲ ಸಿದ್ಧತೆ ನಡೆಸಿದೆ ಅಂತ ಹೇಳಿದರು. 9ರಂದು ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಲಿದ್ದಾವೆ ಅಂತ ಅವರು ತಿಳಿಸಿದರು. ವಿಶ್ವಜ್ಞಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಚರಣೆ ಸಮಿತಿ ಸಿದ್ಧಾರ್ಥನಗರ ಹಾಗೂ ಸಿದ್ಧಾರ್ಥನಗರದ ಎಲ್ಲ ಭೀಮಬಂಧುಗಳ ಸಹಯೋಗದಲ್ಲಿ ಬಾಬಾ ಸಾಹೇಬರ 135ನೇ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಈ ಕಾರ್ಯಕ್ರಮವನ್ನು ಎಲ್ಲ ಭೀಮಬಂಧುಗಳು, ಜನತೆಗಳು ಹಾಗೂ ರೈತ ಮಿತ್ರರು, ಯುವಕರು, ಮಹಿಳೆಯರು, ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೋತ್ಸಾಹ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ದಿನಾಂಕ 9 ಮತ್ತು 10ನೇ ತಾರೀಕು ವಿಶ್ವಜ್ಞಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಚರಣಾ ಸಮಿತಿ ಹಾಗೂ ಸಿದ್ಧಾರ್ಥನಗರದ ಎಲ್ಲ ಭೀಮಬಂಧುಗಳ ಆಶ್ರಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಅಂಬೇಡ್ಕರ್ ಹಬ್ಬ ಎಂದು ಆಚರಿಸುತ್ತಿದ್ದು, ಈ ಒಂದು ಆಚರಣೆಗೆ ತಾಲೂಕಿನ ಎಲ್ಲ ನನ್ನ ಭೀಮಬಂಧುಗಳು, ಸಾರ್ವಜನಿಕರು, ಸ್ವಸಹಾಯ ಸಂಘದ ಮಹಿಳೆಯರು, ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಊರಿನ ಎಲ್ಲ ಯಜಮಾನರುಗಳು, ಗ್ರಾಮದ ಎಲ್ಲ ಯಜಮಾನರುಗಳು ಹಾಗೂ ಎಲ್ಲ ಯುವಕ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಅಂದು 9 ಸಂಜೆ 6 ಗಂಟೆಗೆ ಲೈಟ್ ಅರೇಂಜ್ಮೆಂಟ್ ಇದೆ. ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ಹಾಗೂ 10ವರೆಗೆ ಭಗವಾನ್ ಬುದ್ಧನ ಪ್ರೇರಣೆಯಲ್ಲಿ ನಾವು ಭಗ್ನರಾಗಬೇಕು. ಹಾಗೆ ಮಧ್ಯಾಹ್ನ 2 ಗಂಟೆಗೆ ಸೋಮು ಅವರ ತಂಡದಿಂದ ನೃತ್ಯ ಡ್ಯಾನ್ಸ್ ಕಾರ್ಯಕ್ರಮ ಇರುತ್ತದೆ. ಹಾಗೂ 3 ಗಂಟೆಗೆ ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂಥ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಸಿದ್ಧಾರ್ಥನಗರದ ಪೂರ್ತಿ ಇರುತ್ತದೆ. ಹಾಗೆ ಸಂಜೆ 6 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಮತ್ತು ವೇದಿಕೆ ಕಾರ್ಯಕ್ರಮ ನಂತರ 8 ಗಂಟೆ ಮೇಲೆ ನಾಟಕ ಕಾರ್ಯಕ್ರಮ ಇರುತ್ತದೆ. ಅದೇ ಥರ ಮಾರನೆಗೆ ಅಂದರೆ 10 ಭಾನುವಾರಕ್ಕೆ ವೇದಿಕೆ ಕಾರ್ಯಕ್ರಮ, ಗೀತ ಗಾಯನ ಕಾರ್ಯಕ್ರಮ ಹಾಗೂ ವಿವಿಧ ಗಣ್ಯರು ಆಗಮಿಸಿದ್ದಾರೆ.
ಈ ಸಂದರ್ಭದಲ್ಲಿ ಶ್ರೀಧರ್, ನಾರಾಯಣ ಮತ್ತು ಮರಿಸ್ವಾಮಿ, ಶಿವಶಂಕರ್ ಸೇರಿದಂತೆ ಇನ್ನಿತರರಿದ್ದರು. ಮದ್ದೂರು ನಗರದ ಸರ್ಕಾರಿ ಉಪಕರಣಗೃಹ ಮತ್ತು ತರಬೇತಿ ಕೇಂದ್ರದ ಕೋರ್ಸುಗಳಿಗೆ ಪ್ರವೇಶ ಆರಂಭವಾಗಿದೆ ಎಂದು ಕೇಂದ್ರದ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಮದನ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಿಪ್ಲೊಮಾ ಇನ್ ಟೋಲ್ ಆ್ಯಂಡ್ ಡೈಡ್ ಮೇಕಿಂಗ್ ಎಂಬ ಒಂದು ಕೋರ್ಸಿನಿಂದ ಆರಂಭವಾದ GTDC ಕೇಂದ್ರದಲ್ಲಿ ಇದೀಗ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಇನ್ ಆಟೋಮೇಷನ್ ಆ್ಯಂಡ್ ರೊಬೊಟಿಕ್ಸ್ ಕೋರ್ಸ್ಗಳನ್ನು ಆರಂಭಿಸಲಾಗಿದೆ ಅಂತ ಹೇಳಿದರು. 10ನೇ ತರಗತಿ ಉತ್ತೀರ್ಣರಾದವರಿಗೆ 3 ವರ್ಷ ತರಬೇತಿ ಹಾಗೂ 1 ವರ್ಷದ ಉದ್ಯೋಗ ತರಬೇತಿ ಇರಲಿದೆ. PUCಯಲ್ಲಿ ವಿಜ್ಞಾನ ವಿಷಯದಲ್ಲಿ ಮತ್ತು ITI ಉತ್ತೀರ್ಣರಾದವರು ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ ದ್ವಿತೀಯ ವರ್ಷಕ್ಕೆ ಪ್ರವೇಶ ಪಡೆಯಬಹುದು ಅಂತ ಅವರು ವಿವರಣೆ ನೀಡಿದರು. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ನಮ್ಮ ಕಾಲೇಜಲ್ಲಿ. GTMTCಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಇದು ಅಡ್ಮಿಷನ್ ಯಾರಿಗೆ ಅಂತ ಹೇಳಿದ್ರೆ SLC ಪಾಸ್ ಆಗಿರ್ತಾರಲ್ಲ ಆ ಹುಡುಗರಿಗೆ, ಮತ್ತೆ PUC ಮತ್ತೆ ITI. PUCಲಿ ಸೈನ್ಸ್, ಎಕ್ಸ್ಕ್ಲೂಸಿವ್ಲಿ ಸೈನ್ಸ್ ಮಾತ್ರ, ಆರ್ಟ್ಸ್ ಮತ್ತು ಕಾಮರ್ಸ್ ಇರೋದಿಲ್ಲ. PUC ಪಾಸ್ ಆಗಿರುವಂಥ ಹಾಗೂ ITI ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಲ್ಲಿ ಈಗ ಪ್ರಸ್ತುತ ಕರೆಂಟ್ ಅಕಾಡೆಮಿಕ್ ಇಯರ್ 2026-27ಕ್ಕೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ಅಡ್ಮಿಷನ್ನ ಆನ್ಲೈನಲ್ಲಿ ಅವರು ಅಪ್ಲೈ ಮಾಡಬೇಕು. ಅದಕ್ಕೆ ನಮ್ಮ ವೆಬ್ಸೈಟ್ GTDC ವೆಬ್ಸೈಟ್ ಹೋದರೆ ಅಲ್ಲಿ ಅಡ್ಮಿಷನ್ ಓಪನ್ ಅಂತ ಒಂದು ಪಾಪಪ್ ಬರುತ್ತೆ, ಅಲ್ಲಿ ಅವರು ಅಪ್ಲೈ ಮಾಡ್ಬೋದು. ನಮ್ಮ ಇನ್ಸ್ಟಿಟ್ಯೂಟಿಗೆ ಬರೋದಾದರೆ ನಮ್ಮ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗಿದ್ದು 2000 ಇಸ್ವಿ ಸ್ಟಾರ್ಟ್ ಆಗಿದ್ದು ಕೇವಲ ಒಂದು ಕೋರ್ಸ್, ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂತ ಒಂದು ಕೋರ್ಸಲ್ಲಿ ಸ್ಟಾರ್ಟ್ ಆಯಿತು. ಅದು ಕೂಡ 30 ಇಂಟೇಕಲ್ಲಿ ಸ್ಟಾರ್ಟ್ ಆಯಿತು. ಅದೇ ಇವತ್ತು ನಮ್ಮಲ್ಲಿ 3 ಕೋರ್ಸ್ ರನ್ನಿಂಗ್ ಇದೆ. ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಈ 3 ಕೋರ್ಸ್ ರನ್ನಿಂಗ್ ಇದೆ. 3ಕ್ಕೂ ಕೂಡ 60 ಇಂಟೇಕ್ ಇದೆ. ಓಕೆ, 60 ಇಂಟೇಕಲ್ಲಿ 70% ಬಾಯ್ಸ್ಗೆ ಮತ್ತು ಇನ್ನೊಂದು 30% ಗರ್ಲ್ಸ್ಗೆ ರಿಸರ್ವೇಷನ್ ಕೂಡ ಇದೆ. ಸೊ ಬರೀ ಬಾಯ್ಸ್ಗೆ ಅಂತ ಇಲ್ಲ, ಗರ್ಲ್ಸ್ಗೂ ಕೂಡ ರಿಸರ್ವೇಷನ್ ಇದೆ. ಮತ್ತು ನಮ್ಮ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮಲ್ಲಿರೋ ಎಲ್ಲ ಫ್ಯಾಕಲ್ಟೀಸ್ ಕೂಡ ಎಕ್ಸ್ಪರ್ಟ್ ಮತ್ತು ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್. ಓಕೆ, ಆ್ಯಾವ್ರೇಜ್ ವರ್ಕ್ ಎಕ್ಸ್ಪೀರಿಯನ್ಸ್ ನಮ್ಮ ಕಾಲೇಜಲ್ಲಿರೋ ಫ್ಯಾಕಲ್ಟಿಗೆ ಹತ್ತಿರ ಒಂದು 18 ವರ್ಷ ಬರುತ್ತೆ. ಮತ್ತು ಬಸ್ ಫೆಸಿಲಿಟೀಸ್ ಮತ್ತು ಟ್ರೈನ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ನಮ್ಮ ಕಾಲೇಜಿಗೆ. ಸೊ ಈ ಕಡೆಯಿಂದ ಬೆಂಗಳೂರು ಕಡೆಯಿಂದ ಬಂದರೂ ಕೂಡ ಇರುತ್ತೆ, ಮತ್ತು ಮೈಸೂರು ಕಡೆಯಿಂದ ಬಂದರೂ ಕೂಡ ಒಂಥರ ಸೆಂಟರ್ ಆಫ್ ದ ಸಿಟಿ ಇರೋದ್ರಿಂದ ಮದ್ದೂರು, ಅಲ್ಲಿ ಬಸ್ ಫೆಸಿಲಿಟಿ, ಟ್ರೈನ್ ಫೆಸಿಲಿಟಿ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಹಾಸ್ಟೆಲ್ ವಿಚಾರಕ್ಕೆ ಬಂದರೆ 2 BCM ಹಾಸ್ಟೆಲ್ ಇದೆ ನಮ್ಮ ಕಾಲೇಜ್ಗೆ ಅಡ್ಜಸೆಂಟ್ ಆಗಿ. ಒಂದು BCM ಹಾಸ್ಟೆಲ್ ಇದೆ, ಮತ್ತು ಮದ್ದೂರು ಅಲ್ಲಿ ಒಂದು ಬಾಯ್ಸ್ ಹಾಸ್ಟೆಲ್ ಇದೆ, ಇನ್ನೊಂದು ಗರ್ಲ್ಸ್ ಹಾಸ್ಟೆಲ್. ಗೋಷ್ಠಿಯಲ್ಲಿ ಪ್ರೆಸಿಡೆಂಟ್ ಅಧಿಕಾರಿ VK ನರೇಂದ್ರ ಬಾಬು, ಉಪನ್ಯಾಸಕರಾದ ಸಿದ್ಧಾರ್ಥ್, ಶರತ್ ರಾಜ ಅರಸು ಇದ್ದರು. ಮಂಡ್ಯ ನಗರದ ಒಳ್ಳು ವೃತ್ತ ಮತ್ತು VC ಫಾರಂ ರಸ್ತೆಗೆ ಕೂಗಳತೆ ಹಂತದಲ್ಲಿ ಸಾವಿಗೆ ಆಹ್ವಾನ ನೀಡುತ್ತಿರುವ ಅಪಾಯಕಾರಿ ಸೇತುವೆ ಚರಂಡಿ ಇದೆ. ಈ ಭಾಗದಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದು, ಈ ರಸ್ತೆಯು VC ಫಾರಂ ಕೃಷಿ ಮಹಾವಿದ್ಯಾಲಯಕ್ಕೆ ಮತ್ತು ಜಗದ್ವಿಖ್ಯಾತ ಮೇಲುಕೋಟೆ ಸೇರಿದಂತೆ ಇನ್ನಿತರ ಹೆಸರುವಾಸಿ ಊರುಗಳಿಗೆ ಸಂಚರಿಸುವ ಭಾಗವಾಗಿದೆ. ವಿವಿಧ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಈ ರಸ್ತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದ್ವಿಚಕ್ರ ವಾಹನ ಹಾಗೂ ಇನ್ನಿತರ ಬಗೆಯ ವಾಹನಗಳಲ್ಲಿ ಸಂಚರಿಸುವ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅನಾಹುತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿದ್ದರೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ವಿವಿಧ ಇಲಾಖೆ ಅಧಿಕಾರಿಗಳು ಗಮನಹರಿಸಬೇಕು. ಅಗತ್ಯ ಕ್ರಮಗಳನ್ನು ಕೈಗೊಂಡು ಯಾವುದೇ ಬಗೆಯ ಅನಾಹುತಗಳು ಆಗದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ. JK ಟೈರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮೈಸೂರು ಸಂಸ್ಥೆಯ ಸಾಮಾಜಿಕ ಹೊಣೆಗಾರಿಕೆ ಯೋಜನೆಯಡಿಯಲ್ಲಿ ಮಂಡ್ಯ ತಾಲೂಕಿನ ತೆಗ್ಗಳ್ಳಿ ಸರ್ಕಾರಿ ಶಾಲೆಯಲ್ಲಿ 2 ತರಗತಿ ಕೊಠಡಿಗಳನ್ನು ಒಳಗೊಂಡ ಹೊಸ ಶಾಲಾ ಕಟ್ಟಡವನ್ನು ಯಶಸ್ವಿಯಾಗಿ ನಿರ್ಮಿಸಲಾಗಿದೆ. ಈ ಶಾಲೆಯಲ್ಲಿ ಪ್ರಸ್ತುತ 280ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಶಾಲಾ ಕಟ್ಟಡವನ್ನು ಸರ್ಕಾರದ ಕೃಷಿ ಮತ್ತು ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಲೋಕಾರ್ಪಣೆ ಮಾಡಿದರು.
ಕಾರ್ಯಕ್ರಮದಲ್ಲಿ ಶಾಸಕರಾದ ರಮೇಶ್ ಬಂಡಿಸಿದ್ದೇಗೌಡ ಹಾಗೂ ಜೆಕೆ ಟೈರ್ ಸಂಸ್ಥೆಯ ಈಶ್ವರರಾವ್, ಶ್ರೀ ಜಗದೀಶ್, ಮಾನವ ಸಂಪನ್ಮೂಲ ವಿಭಾಗದ ಮತ್ತು ವಿಧಾನ ಪರಿಷತ್ ಸದಸ್ಯರು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತಗ್ಗಳ್ಳಿ ವೆಂಕಟೇಶ್ ಸೇರಿದಂತೆ ಇತರರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,